ಮಂಗಳೂರಿನ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಕುಡುಪು ನರಸಿಂಹ ತಂತ್ರಿ ಅವರ ನೇತೃತ್ವದಲ್ಲಿ 9 ದಿನಗಳ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಿಗೆ ಇಂದು ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ಇಂದು ತೋರಣ ಮುಹೂರ್ತವನ್ನ ಮಂಗಳದೇವಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ಎಂ ಅರುಣ್ ಐತಾಳ್ ಅವರು ಮತ್ತು ಉಗ್ರಾಣ ಮುಹೂರ್ತವನ್ನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣ ಅವರು ನೆರವೇರಿಸಿದರು. ನೂತನ ಸಭಾಭವನವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಉದ್ಘಾಟಿಸಿದರು. ರಸ್ತೆಯನ್ನ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ಅನ್ನಛತ್ರವನ್ನ ಶಾಸಕ ಓಮನಾಥ್ ಕೋಟ್ಯಾನ್, ಪಾಕಶಾಲೆ ಮತ್ತು ಸಣ್ಣ ಸಭಾಭವನವನ್ನ ಮೇಯರ್ ಮನೋಜ್ ಕುಮಾರ್ ಉದ್ಘಾಟಿಸಿದರು. ಅತಿಥಿ ಗೃಹ ಕೊಠಡಿಗಳ ಉದ್ಘಾಟನೆಯನ್ನ ಕಾರ್ಪೊರೇಟರ್ಗಳಾದ ಸುಮಂಗಲ ರಾವ್ ಮತ್ತು ಗಾಯತ್ರಿ ರಾವ್ ಹಾಗೂ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾ ಪಳ್ಳಿ ಅವರು ನೆರವೇರಿಸಿದರು. ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಅವರು ದೀಪ ಬೆಳಗಿಸಿದರು. ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಆಶಿತ್ ಬಳ್ಳಾಲ್ ಕೂಳೂರು ಬೀಡು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯ ಸಂಚಾಲಕ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ, ಆರ್ಕಿಟೆಕ್ಟ್ ಗೀತಾನಂದಾಡಪ್ಪ, ಮುಗ್ರೋಡಿ ಕನ್ಸ್ಟ್ರಕ್ಷನ್ನ ಮಾಲಕ ಜಿ ಸುಧಾಕರ್ ಶೆಟ್ಟಿ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆ ಮೋಹನ್ ಪ್ರಭು ಅವರು ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಸಭಾಭವನ ಉದ್ಘಾಟಿಸಿದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿ, ಒಂದು ಕ್ಷೇತ್ರದ ಅಭಿವೃದ್ಧಿ ಆದರೆ ಇಡೀ ಊರಿನ ಅಭಿವೃದ್ಧಿ ಆದಂತಾಗುತ್ತದೆ. ದೇವಸ್ಥಾನವೆಂದರೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ದೇವರ ಅನುಗ್ರಹ ಪಡೆಯುವ ತಾಣ. ಕಾವೂರು ಪ್ರದೇಶ ಒಂದು ಕಾಲದಲ್ಲಿ ಹಳ್ಳಿಯಾಗಿತ್ತು, ಈಗ ಬೆಳವಣಿಗೆ ಹೊಂದಿ ನಗರ ಪ್ರದೇಶದ ಮುಖ್ಯ ಭಾಗವಾಗಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರ ಸಹಕಾರದಿಂದ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಶುಭ ಹಾರೈಸುತ್ತೇನೆ ಎಂದು ಹೇಳಿದರು. ಆಶೀರ್ವಚನ ನೀಡಿದ ಕಟೀಲಿನ ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣ ಅವರು, ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸುವ ಮೂಲಕ ನಾವು ಸಂತೃಪ್ತಿ ಪಡಿತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಸ್ವಾಮೀಜಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಊರಿನವರೆಲ್ಲ ಸೇರಿಕೊಂಡು ಕಾವೂರು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿರುವುದು ಶ್ಲಾಘನೀಯ ಎಂದರು. ಬ್ರಹ್ಮಕಲಶೋತ್ಸವದ ಅಂಗವಾಗಿ ಕ್ಷೇತ್ರದಲ್ಲಿ ಸಂಜೆ ವೇಳೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇನ್ನು ಹಿಂಗೆ ಭಾರಿ ಸಂತೋಷ ಆಗ್ತದೆ ಬಣ್ಣ. ಈ ಕ್ಷೇತ್ರದ ಅಭಿವೃದ್ಧಿ ಬಣ್ಣ ಇಡೀ ಊರದ ಅಭಿವೃದ್ಧಿ ಆಗ್ಲಿಕ್ಕ ಈ ಬ್ರಹ್ಮಕಲಶೋತ್ಸವ ಬಣ್ಣ ನಮ್ಮ ದೇವಕ್ಷೇತ್ರಕ್ಕೆ ಸ್ವಚ್ಛತೆ ಮಾಡ್ಬೋಣ, ಕ್ಷೇತ್ರನ ಸ್ವೀಕಾರ ಮಾಡ್ಬಾರ ಅರ್ಹತೆ ಕೊಡ್ಬೋಣ. ಅಂಚೆ ನಮ್ಮ ಭಕ್ತರು ನಮ್ಮ ದೇವಸ್ಥಾನ ಹೋಗ್ಬೋದು, ನಮ್ಮ ಪ್ರಾರ್ಥನೆ ಮಾಡ್ತದೆ, ನಮ್ಮ ಪೂಜೆ ಮಾಡ್ತದೆ, ಆಯ್ನ ಸ್ವೀಕಾರ ಮಾಡೋ ಶಕ್ತಿ ನಮ್ಮ ಬೆಳೆಪಾಡು. ಅಂಚೆ ಅದು ಭಾರಿ ಸಂತೋಷ. ನೀ ಈ ದೇವಸ್ಥಾನದ ಜೀರ್ಣೋದ್ಧಾರ ಆದರೆ ಮಾತೆಲ್ಲ ಭಕ್ತರು ಭಾರಿ ಭಕ್ತಿ ಶ್ರದ್ಧೆರು. ಕಾವೂರು ಬಣ್ಣ ದುಂಬ ಹಳ್ಳಿ ಇದ್ದದ 5 ವರ್ಷ ದುಂಬ ಬಜೆ ಇಲ್ಲೇ ಹಳ್ಳಿ ಪರೆಯಾವು ಇದ್ದೇ ಭಾರಿ ಪ್ರಮುಖ ಕ್ಷೇತ್ರ. ಅದನ್ನು ದುಂಬು ಹಳ್ಳಿ ಇದ್ದರೆಲ್ಲ ಸಾಕ್ಷಿ ಉಂಡಿದ ಕಾಡುಂಡು, ಮರ ಉಂಡು, ಸುತ್ತಮುತ್ತ ಪುರ ಉಂಡು ಅಂಡ ಇತ್ತೆ ಭಾರಿ ಪ್ರಗತಿ ಆದರೆ ಈ ದೇವಸ್ಥಾನ ರೀತಿ ಅಭಿವೃದ್ಧಿ ಆಗುಡು ಅಂಡ ನಿಖಲ ಮಾತ್ರ ಸಹಕಾರ ದಯ ಬಂಡ ಒಂಡಿ ಎರಡನೇ ಅವಳು
ದುಡ್ಡು ಕೊರಲಿ ಬಣ್ಣ ಭಕ್ತಿ ಹಿಡಿದ ಆತರ ಭಕ್ತಿ ಬಂಡ ಕೊರ್ಪೇರಿ ಬಿಡಿದೆ ಮಹಾತೇರೆಲ್ಲ ದುಡ್ಡು ಕೊಡ್ತಾರೆ ಅಂಜಾದ ಬಳಗ ಮಹಾತೇರೆಗಳ ದೇವರೆಡ್ಡೆ ಮಲ್ಪಾಡಿ ನೆಡ್ತಿ ಮೆತ್ತಿಗೆ ನೆಷ್ಟಿ ಯಜಮಾಡಿದೆ ಬ್ರಹ್ಮಕಲಶ ಮಲ್ಪೇರೆ ದಾನೆ ಮಾತ ಬೋಡ ಅವೇನು ಮಾತ ನೆಕುಲು ಮಾತ ಸಹಕಾರ ಮಲ್ತದೆ ಈ ಬ್ರಹ್ಮಕಲಶ ಪೊರ್ಲಾಪಿಲೆಗ ಮಲ್ತದೆ ದೇವರ ಅನುಗ್ರಹ ಮಾತೇರೆಗಳ ಸಿಕ್ಕಾಡಿ ಅವೇ ರೀತಿ ಆದಿ ಏರು ಮಾತ ಸಹಕಾರ ಮಲ್ದೇರ ಆಕಲಿಗೆ ಮಾತ ದೇವರ ಆಯುರಾರೋಗ್ಯ ಐಶ್ವರ್ಯನ ಕೊರತು ಮಿತ್ತಿಗಳ ನೆಡ್ತ ವಿಶೇಷವಾದ ದೇವರ ಸ್ಥಾನೋಡು ಸತ್ಕರ್ಮಾಪಿಲೆಕ ಮಾತೆಗಳ ಪ್ರೋತ್ಸಾಹ ಕೊರಡೆ ಏರು ಮಾತ ಸಹಕಾರ ಮಲ್ದೇರ ಆಕಲಿಗೆ ಮಿತ್ತಿಗೆ ಬೋಡಿತಿನ ಜೀವನಡು ಸುಖ ಸಮೃದ್ಧಿಯನ್ನು ದೇವರ ಅನುಗ್ರಹ ಮಲ್ಪಡೆ ಅಪಲಗಿತ್ತಿ ದೇವಸ್ಥಾನಗಳು ಇತ್ತಿ ದೇವಸ್ಥಾನಗಳ ಅಜಗಜ ಅಂದಾರ ಬಹುಶಃ ದೇವರನಿಗಳು ಊರ್ದಾಗಲು ಮಾತೆಲ್ಲ ಸೇರಿದು ಮಾತ ಕೆಲಸ ಮಾಡ್ತಾರೆ ಒಂದು ಕಡೆಯತ ಕೆಲಸ ಬಹುಶಃ ಇತ್ತಿದೊಂದು ಕೆಲಸ ಮಾತ ನಿಗಳು ಸುವರ್ಣಾಶ್ಚರ್ಯಗಳು ಬರೆಯೋಡು ಇತ್ತ ಇಡೀ ದೇವಸ್ಥಾನಗಳು ಪ್ರಧಾನವಾದ ಮಸ್ತು ಬೋಡಿತ ಮಂಡ ದೇವರ ಗುಡಿ ನಿರ್ಮಲ ಅದು ದೇವರು ಉಳಿತದ್ದು ಭಕ್ತರಿಗೆ ಅನುಗ್ರಹ ಮಲ್ಪಿ ಸಾನ್ನಿಧ್ಯ ಇತ್ತದು ಉಪ್ಪಡು ಐತೊಟ್ಟು ಅವರು ನಡಪಿಂಚಿತಿ ಅನ್ನದಾನಾದಿ ಧರ್ಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಪೂರ ಪೊರ್ಲವಳು ಐಕಿ ರಂಡು ಅಗತ್ಯ ಬೂಡಿತ್ತ ದೇವೆಲ್ಲ ಗರ್ಭಗುಡಿಲ ಅನ್ನದಾನ ಸಾಂಸ್ಕೃತಿಕ ಕಾರ್ಯಕ್ರಮ ಬೂಡಿತ್ತು ಒಂದು ಗಂಟೆ ಕಟ್ಟಡಲ್ಲ ಇನ್ನು ಬರ್ತದೆ ಇದಕ್ಕೆ ನಾವು ಕೆಲಸ ಪೂರ್ತಿ ಆಡಿ ಬಹುಶಃ ಪೂರ್ತಿ ಅನ್ನಲ್ಲ ಕಡೆ ಇದಕ್ಕೆ ಶ್ರೀನಿವಾಸ ಭಟ್ರಿಗೆ ಸನ್ಮಾನ ಮಾಡ್ತಾರೆ ಅಂತ ಯೋಚನೆ ಆ್ಯಂಡ್ ನಮ್ಮ ಕೆಲಸ ಪೂರ್ತಿ ಆದಜಿ ದೇವರಿಗೆ ನಮಗೆ ಏದು ಕೊಡಲ್ಲ ಕಮ್ಮಿಯಾಗೆ